ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಬ್ಬದ ಬೆಳಗ್ಗೆ ಅರೌಂಡ್ 6 o'clock ಹಂಗೆ ಎದ್ದಿದ್ದೆ. ಆ್ಯಕ್ಚುಲಿ ನಾನು ಇನ್ನೂ ಸ್ವಲ್ಪ ಬೇಗ ಎದ್ದೇಳೋಣ 5 o'clock ಹಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ರಾತ್ರಿ ಮಲಗಿದ್ದು ಲೇಟ್ ಆಯಿತು. ಸೊ ಟಯರ್ಡ್ ಆಗಿತ್ತು. ಸೊ ಮಲ್ಕೊಂಡೇ ಬಿಟ್ಟಿದ್ದೆ. ಸೊ 6 o'clock ಆಗೇ ಹೋಯಿತು. ಸೊ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೆ. ಯಾಕೆಂದರೆ ನಮ್ಮ ಓನರ್ ಮನೆ ಎಲ್ಪರು ಬಂದು ರಂಗೋಲಿ ಎಲ್ಲ ಹಾಕ್ತೀನಿ ಅಕ್ಕ ಅಂತ ಹೇಳಿದರು. ನಾನಂದರೆ ಸಣ್ಣ ಪುಟ್ಟ ರಂಗೋಲಿ ಹಾಕ್ತೀನಿ, ಹಬ್ಬದ ದಿನ ದೊಡ್ಡ ರಂಗೋಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅವರು ಹಾಕಿದರು. ಸೊ ಅದಾದಮೇಲೆ ಒಳಗಡೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ದೆ. ನನಗೆ ಹಬ್ಬದ ದಿನ ಸೊ ಎಲ್ಲ ಮಾಡಿ ಪೂಜೆ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ಮಕ್ಕಳು ಸತ ಮಲ್ಕೊಂಡಿದ್ರು. ಸೊ ಅವ್ರು ಮಲ್ಕೊಂಡಿದ್ರೆ ನನಗೆ ಬೇಗ ಕೆಲಸ ಆಗಿಬಿಡುತ್ತೆ. ಸೊ ಸ್ನಾನ ಎಲ್ಲ ಮುಗಿಸಿ ಅಡುಗೆನ ಸ್ಟಾರ್ಟ್ ಮಾಡಿದೆ. ಸೊ ಅಡುಗೆ ಬಂದು ಚಿತ್ರಾನ್ನ, ಮೊಸರನ್ನ, ಕೋಸಂಬರಿ ಮತ್ತು ಪಾಯಸನ ಮಾಡ್ತಾಯಿದ್ದೀನಿ, ಗಸಗಸೆ ಪಾಯಸ. ಸೊ ಅದಕ್ಕೆ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ, ಬೇಗ ಆಗಿಬಿಡುತ್ತೆ ಎರಡಕ್ಕೂ, ಚಿತ್ರಾನ್ನಕ್ಕೂ ಆಗುತ್ತೆ ಮೊಸರನ್ನಕ್ಕೂ ಆಗುತ್ತೆ ಅಂತ ಫಸ್ಟ್ ಅದನ್ನು ಇಟ್ಟು ಕೋಸಂಬರಿಗೆ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಟೆ. ಮತ್ತು ಚಿತ್ರಾನ್ನಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚುತ್ತಾ ಇದ್ದೆ. ಸೊ ನನಗೆ ಬೇಗ ಮಾಡಬೇಕಂದ್ರೆ ಫಾಸ್ಟಾಗಿ ಎಲ್ಲ ಅಡುಗೆ ಕೆಲಸನ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಸ್ಲೋಗಿ ಮಾಡಿಕೊಂಡು ಇರ್ತೀನಿ. ಬೇಗ ಆಗಬೇಕಂದ್ರೆ ಬೇಗ ಮಾಡಿಬಿಡ್ತೀನಿ ಎಲ್ಲ ಕೆಲಸನೂ. ನಾನು ಒಬ್ಬಳೇ ಇರೋದು, ಅತ್ತೆ ಕೂಡ ಊರಿಗೆ ಹೋಗಿದ್ದರು. ಸೊ ಮಕ್ಕಳು ಎದ್ದೋಳಷ್ಟಿಗೆ ಸ್ವಲ್ಪ ಆದರೂ ಕೆಲಸನ ಮುಗಿಸೋಣ, ಅಡುಗೆ ಕೆಲಸ ಮತ್ತು ಪೂಜೆ ಕೆಲಸ ಎರಡೂ. ಸೊ ಎಲ್ಲ ಹೆಚ್ಚೆಲ್ಲ ಆದಮೇಲೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆಗಿಂತ ಮುಂಚೆ ಕಡಲೆಬೀಜ ಕರ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಬಿಡ್ತೀನಿ. ಸೊ ನಾವು ಚಿತ್ರಾನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಜಾಸ್ತಿ ಕಡಲೆಬೀಜನ ನಾವು ತಿನ್ನೋಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಸೊ ಆ ಕಡೆ ಒಗ್ಗರಣೆನ ಹಾಕಿ ಈ ಕಡೆ ಹಿಂದಿನ ದಿನವೇ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ದೆ. ಸೊ ಲಕ್ಷ್ಮಿ ಫೋಟೋ ಮತ್ತು ಎಲ್ಲ ರೆಡಿ ಮಾಡಿದ್ನಲ್ಲ, ಎಣ್ಣೆ ದೀಪಕ್ಕೆ ಎಲ್ಲ, ಮತ್ತು ಹಣ್ಣು ಮತ್ತು ದುಡ್ಡೆಲ್ಲ ಜೋಡಿಸಿದ್ದೆ ಹಿಂದಿನ ದಿನವೇ. ಸೊ ಎಲ್ಲನೂ ದೇವಿ ಮುಂದೆ ಇಡ್ತಾ ಇದ್ದೆ. ಸೊ ಎಲ್ಲ ಎರಡೆರಡು ಕೆಲಸ ಮಾಡ್ತಾಯಿದ್ದೀನಿ. ಈ ಕಡೆ ಅಡುಗೆನೂ ಮಾಡ್ತಾಯಿದ್ದೆ, ಈ ಕಡೆ ಇದನ್ನು ಕೂಡ ಎಲ್ಲ ಜೋಡಿಸ್ತಾ ಇದ್ದೆ. ಸೊ ಸ್ವೀಟ್ ಬಂದುಬಿಟ್ಟು ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ನಾನು ಆ್ಯಕ್ಚುಲಿ ಯಾವಾಗ್ಲೂ ಒಬ್ಬಟ್ಟೆ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ, ನಮಗೆ ತುಂಬ ಬೇಕಾದರು, ಅವ್ರ ಮನೆಗೆ ಹೋಗಲೇಬೇಕು, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಸೊ ಒಬ್ಬಟ್ಟು ಮಾಡೋದೆಲ್ಲ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಮ್ಮ ಆಂಟಿ ಯಾವಾಗಲೂ ಮಾಡ್ತಾ ಇರ್ತಾರೆ. ಸೊ ಅವ್ರ ಹತ್ರ ನಾನು ರೆಸಿಪಿನ ಕೇಳಿ ನಾನು ಸತ ಮಾಡ್ತಾಯಿದ್ದೀನಿ. ಸೊ ಇವಾಗ ಬೆಲ್ಲನ ಕರಗಕ್ಕೆ ಬಿಡಬೇಕು. ಜಸ್ಟ್ ಬೆಲ್ಲ ಕರಗ್ಬಿಟ್ಟು ಅದನ್ನ ಸೋಸಬೇಕು. ಸೊ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ, ಮತ್ತು ಕೋಸಂಬರಿನೂ ಸತ ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ. ಸೊ ಮೊಸರನ್ನ ಎಲ್ಲ ಕಲಿಸ್ಬೇಕು. ಗಸಗಸೆ ಪಾಯಸ ಮಾಡಿ ಅದನ್ನೆಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಬೇಗ ಬೇಗ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು 12 o'clock ಅಷ್ಟೇ ಇಲ್ಲಿ ಬಿಟ್ಟರೆ ಅಲ್ಲಿ ಗ್ರೂಪ್ ಪ್ರವೇಶದ ಮನೆಗೆ ಹೋಗೋಷ್ಟಿಗೆ 1 o'clock ಆಗುತ್ತೆ. ಸೊ ಅವ್ರದ್ದು ಮನೆ ಇರೋದು ದೊಡ್ಡಬಳ್ಳಾಪುರದಲ್ಲಿ. ಸೊ ನಮ್ಮ ಮನೆಯಿಂದ ಅಲ್ಲಿಗೆ 1 hour ಆಗುತ್ತೆ, 1.25 ಗಂಟೆ ಆಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಕ್ಕೆ ಬರ್ತಾಯಿದೆ. ಮಕ್ಕಳು ಸತ ಮಲಗಿದ್ದಾರೆ, ಅವ್ರನ್ನೂ ಎಬ್ಬಿಸಿ ಅವ್ರನ್ನೂ ಎಲ್ಲ ರೆಡಿ ಮಾಡಬೇಕು. ಸೊ ಅಷ್ಟೊತ್ತಿಗೆ ಗಸಗಸೆ ಪಾಯಸಕ್ಕೆ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಇವಾಗ ನೀರಿಟ್ಟು ಬೆಲ್ಲನ ಕರಗಕ್ಕೆ ಬಿಡಬೇಕು. ಸೊ ಇದನ್ನು ಪಾಕ ಥರ ಏನು ಮಾಡೋಂಗಿಲ್ಲ, ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು. ಆಮೇಲೆ ಅದನ್ನು ಸೋಸ್ಕೋಬೇಕು, ಏನಾದ್ರು ಗಲೀಜಿದ್ರೆ ಅಂತ ಅಂದ್ಬಿಟ್ಟು. ಸೊ ಹಂಗೆ ರ್ಯಾಂಡಮ್ ಆಗಿ ನಿಮಗೆ ಈ ಗಸಗಸೆ ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀರು ಇಟ್ಕೊತಾ ಇದ್ದೀನಿ. ನಮ್ಮ ಆಂಟಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಕೇಳ್ಕೊಂಡೆ ಹೇಗೆ ಮಾಡೋದು ಅಂತ. ಸೊ ಇವಾಗ ಬೆಲ್ಲನ ಕರಗಕ್ಕೆ ಇಡ್ತಾ ಇದ್ದೀನಿ.
ಸೊ ಬೆಲ್ಲನ ಆ ಕಡೆ ಸೈಡು ಇಟ್ಟಿದ್ದೀನಿ ಕರ್ಗಕ್ಕೆ. ಅದು ಸತ ಕಾಯಿತು. ಇವಾಗ ಗೋಡಂಬಿ ಒಂದು 10 ರಿಂದ 15 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 10 ರಿಂದ 15 ಬಾದಾಮಿ. ಯಾಕೆಂದರೆ ಗಟ್ಟಿ ಬರುತ್ತೆ ಪಾಯಸ, ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಒಂದು 2 ಮಿನಿಟ್ಸ್ ಹುರಿದ್ರೆ ಸಾಕು. ಇವಾಗ ನಾನು ಗಸಗಸೆನೂ ಸತ ಹುರಿತಾ ಇದ್ದೀನಿ. ಅದು ಕೂಡ ಅಷ್ಟೇ ಒಂದು 5-6 ಸ್ಪೂನ್ ಹಾಕಿ ಅದೊಂದು 2 ಮಿನಿಟ್ಸ್ ಹುರಿದ್ರೆ ಸಾಕು. ಸೊ ಹುರಿದಿರೋ ಗಸಗಸೆ, ಬಾದಾಮಿ, ಗೋಡಂಬೆ, ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ನೀರು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಸೊ ಇವಾಗ ಕೊಬ್ಬರಿ ತುರಿನೂ ಹಾಕೊತಾ ಇದ್ದೀನಿ ಇದಕ್ಕೇನೆ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ನಾನು ಇಷ್ಟ ಹಾಕ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಕೆಲವರು ಇದಕ್ಕೆ ಕಾಯಿ ತುರಿನೂ ಹಾಕ್ತಾರೆ, ಗಸಗಸೆನ ನೆನಾಕಿ ಸತ ಮಾಡ್ತಾರೆ. ಬಟ್ ನಮ್ಮ ಆಂಟಿ ನನಗೆ ಈ ಥರ ಹೇಳ್ಕೊಟ್ಟಿರೋದ್ರಿಂದ ನಾನು ಈ ಥರ ಮಾಡ್ತಾ ಇದ್ದೀನಿ. ಕೆಲವರು ಗಟ್ಟಿ ಬರೋಕ್ಕೆ ಅಕ್ಕಿನೂ ಹಾಕ್ತಾರೆ, 1 ಸ್ಪೂನು ಹುರಿದ್ಬಿಟ್ಟು. ಸೊ ನಾನೇನು ಹಾಕಿಲ್ಲ, ಅದು ಆಪ್ಷನಲ್ಲು. ಸೊ ಇವಾಗ ಬೆಲ್ಲನ ಸೋಸ್ಕೊತಾ ಇದ್ದೀನಿ. ಮಕ್ಕಳು ಸತ ಎದ್ರು, ಅವ್ರಿಗೂ ಸತ ರಾಗಿ ಸರಿ ತಿನ್ನಿಸಿ ಅವ್ರಿಗೂ ಎಲ್ಲ ಸ್ನಾನ ಮುಗಿಸಿ ನಾನು ಸತ ರೆಡಿಯಾಗಿ ಬಾಗಿಲಿಗೆ ಮಾವಿನ ಸೊಪ್ಪು ತಂದಿದ್ದೆ, ಬಟ್ ಹಾಕೋದು ಮರ್ತೇ ಹೋಗಿತ್ತು. ಸೊ ಆಮೇಲೆ ಎಲ್ಲ ಹಾಕಿದೆ. ಸೊ ಹಬ್ಬದ ಟೈಮಲ್ಲಿ ಮಾವಿನ ಸೊಪ್ಪನ್ನ ಬಾಗಿಲಿಗೆ ಹಾಕಿದರೆ ಚೆನ್ನಾಗಿರುತ್ತೆ, ದೇವ್ರ ಮನೆ ಬಾಗಿಲಿಗೆ, ಮೇನ್ ಡೋರ್ಗೆ. ಸೊ ರಂಗೋಲೆ ಹೊಸ್ಲಿಗೂ ಸತ ಬಿಟ್ಟು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಸತ ದೇವರಲ್ಲಿ ಕೇಳ್ಕೊಳ್ತೀನಿ. ಬಾ ಸರಿ ಕುಂಕುಮ ಇಡ್ತೀನಿ, ಬರಬನ್ನಿ. ಬಾಕಂದ ಓಕೆನಾ? ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಗಸಗಸೆ ಪಾಯಸ ಮಾಡೋಣ ಅಂತ ರುಬ್ಕೊಂಡಿದ್ನಲ್ಲ, ಇವಾಗ ಅದನ್ನ 10:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸೊ ಇವತ್ತು ಶುಕ್ರವಾರ ಬೇರೆ ಅಲ್ಲ, ರಾವು ಕಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಸೊ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಬೇಕಾದ್ರೆ ನೈವೇದ್ಯಕ್ಕೆಲ್ಲ ಇಡೋಣ ಅಂತ ಅಂದ್ಬಿಟ್ಟು ಈಗ ರುಬ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ಮಿನಿಟ್ಸಿಂದ 3 ಮಿನಿಟ್ಸ್ ಬಿಸಿ ಮಾಡಬೇಕು. ಈಗ ಕಾಯಿಸಿರೋ ಹಾಲನ್ನ ಕಾಯಿಸಿ ಆರಿರೋ ಹಾಲನ್ನ ಹಾಕ್ತಾ ಇದ್ದೀನಿ. ಮತ್ತೆ ಬೆಲ್ಲ ಪಾಕನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸತ ಹಾಕ್ಬೇಕು. ಈಗ ಇದು ಕುದಿ ಬರ್ತಾ ಇದೆ. ಈಗ ಹಾಲು ಹಾಕೊಂತ ಇದ್ದೀನಿ.
ಈಗ ಇದು ಕುದೀತಾ ಇದೆ, ಇವಾಗ ಹಾಕ್ಬಿಡ್ತೀನಿ ಇದನ್ನು. ಸೊ 1 ಲೋಟ ಹಾಲು, ಈಗ ಬೆಲ್ಲ ಅದನ್ನು 1 ಲೋಟ ಹಾಕೊತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು. ಸೊ ದೇವರಿಗೂ ನೈವೇದ್ಯ ಎಲ್ಲ ಇಟ್ಟು ನಾನು ಸ್ವಲ್ಪ ತಿಂದೆ. ಯಾಕೋ ನನಗೆ ಹಬ್ಬದ ಟೈಮಲ್ಲಿ ಊಟ ಎಲ್ಲ ಸರಿಯಾಗಿ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಫುಲ್ ಟಯರ್ಡ್ ಆಗಿರುತ್ತೆ. ಸೊ ಗ್ರೂಪ್ ಪ್ರವೇಶಕ್ಕೂ ಹೊರಡಬೇಕಿತ್ತು. ನನ್ನ ಹಸ್ಬೆಂಡ್ ಬರಲಿಲ್ಲ, ಅವ್ರಿಗೆ ಬೆಳಗಿಂದ ಫುಲ್ ಮೀಟಿಂಗ್ ಇತ್ತು. ಸೊ ನಾನು ಡ್ಯಾಡಿ ಮಮ್ಮಿ ಜೊತೆ ಹೋದೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು, ಆಮೇಲೆ ಊಟನೂ ಆಯಿತು. ಸ್ವಲ್ಪ ತಿಂದೆ. ಈಗ ಫಂಕ್ಷನ್ಗೆ ಹೋಗಬೇಕು, ರೆಡಿ ಆಗಬೇಕು. ಈಗ ರೆಡಿ ಆಗ್ತೀನಿ. ಹಬ್ಬದ ಟೈಮಲ್ಲಿ ಏನಾದ್ರು ಫಂಕ್ಷನ್ ಇದ್ದರೆ ನಿಜವಾಗ್ಲೂ ತುಂಬಾ ಕಷ್ಟ ಹೋಗೋಕ್ಕೆ. ಸೊ ಅವ್ರು ತುಂಬ ಬೇಕಾದವರು ನನಗೆ, ಅದಕ್ಕೆ ಹೋಗ್ತಾ ಇರೋದು. ಸೊ ಇವಾಗ ರೆಡಿ ಆಗಬೇಕು. ಹಾಂ, ರೆಡಿ ಆಗೋಣ ತಡಿ. ಸೊ ಫ್ರೆಂಡ್ಸ್, ಫಾಸ್ಟಾಗಿ ರೆಡಿ ಆಯಿತು ಗ್ರೂಪ್ ಪ್ರವೇಶಕ್ಕೆ. ಸೊ ಇದು ನನ್ನ ಲಾಂಗ್ ಚೂಡಿ. ತುಂಬ ದಿವಸ ಆಗಿತ್ತು ಇದು ತಗೊಂಡು, ಹಾಕೇ ಇರ್ತಿಲ್ಲ. ಒಂದು 2 ಸತಿ ಏನೋ ಹಾಕಿದ್ದೆ. ನನ್ನ ಬರ್ಡೇಗೆ ನಾನು ತೊಗೊಂಡಿದ್ದು, ಒಂದು 5-6 ಇಯರ್ಸ್ ಆಯ್ತೇನೋ. ಸೊ ಇವಾಗ ಮತ್ತೆ ಹಾಕೊತಾ ಇದ್ದೀನಿ. ಹಾಂ, ಸೊ ನಾವು ರೆಡಿ. ಈಗ ಹೊರಡೋದಷ್ಟೇ. ಬಾಯ್ ಮಾಡು, ಇಲ್ಲಿ ಬಂದು ಬಾಯ್ ಮಾಡು. ಬಾಯ್. ಹಾಂ, ಹೋಗ. ಹಾಂ, ಹೇಳು. ಕಮ್ಮನಲ್ಲ, ನಂದು ಹೊಸ ಡ್ರೆಸ್ಸು ಹಬ್ಬಕ್ಕೆ. ಹಬ್ಬಕ್ಕೆ ಹೊಸ ಡ್ರೆಸ್ಸು. ಸೊ ಮಮ್ಮಿಯವರು ಮನೆ ಹತ್ರ ಅರೌಂಡ್ 12:30 ಹಂಗೆ ಬಂದರು ನನ್ನನ್ನು ಸತ ಪಿಕ್ ಮಾಡೋಕ್ಕೆ ಅಂತ. ಸೊ ನಾವು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ವಿ ಮಮ್ಮಿಯವ್ರನ್ನೇ. ಸೊ ನಮ್ಮ ಅಕ್ಕ ಸತ ಬಂದಿದ್ಲು ಗೃಹ ಪ್ರವೇಶಕ್ಕೆ. ಸೊ 1.5 ಅವರ್ಸ್ ಜರ್ನಿ ಆಗುತ್ತೆ. ಸೊ ಟ್ರಾಫಿಕ್ ಏನಿಲ್ಲ, ಆರಾಮಾಗೆ ಹೋಗ್ಬೋದು. ವೆದರು ಸತ ಕೂಲಾಗಿತ್ತು, ಮಳೆ ಕೂಡ ತುಂತುರು ಆಗಿ ಬರ್ತಾ ಇತ್ತು. ಸೊ ಗೃಹ ಪ್ರವೇಶದ ಮನೆ ಸತ ಬಂತು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು. ಸೊ ಮನೆಯೂ ಹಾಗೇ ಸುಮ್ಮನೆ ಒಂದು ವಿಡಿಯೋನ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಆಗಿ ಕಟ್ಟಿದ್ದಾರೆ ಮನೇನ. ಇಂಟೀರಿಯರ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನನಗೆ ಫಸ್ಟ್ ಫ್ಲೋರಲ್ಲಿ ಇದು ಅಂತೂ ತುಂಬಾ ಇಷ್ಟ ಆಯಿತು. ಅದು ವಾಲ್ಪೇಪರ ಅಥವಾ ಪೇಂಟ್ ಮಾಡಿಸಿದಾರ ಏನೋ ನನಗೆ ಗೊತ್ತಿಲ್ಲ, ಬಟ್ ಬಾಲಕೃಷ್ಣ ತುಂಬ ಚೆನ್ನಾಗಿತ್ತು. ಬಾತ್ರೂಮ್ ಎಲ್ಲ ಚೆನ್ನಾಗಿ. ಮತ್ತು ಕೆಳಗೆ ಸೊ ಆಚೆ ಕಡೆ ಲಾನ್ ಎಲ್ಲ ಇತ್ತು. ನನ್ನ ಮಕ್ಕಳಂತೂ ಸಖತ್ ಇಷ್ಟ ಆಗೋಯ್ತು, ಅಲ್ಲೇ ಆಟ ಆಡ್ತಾಯಿದ್ರು ಲಾನಲ್ಲಿ. ಸೊ ಮನೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ.
ಸೊ ನಾವು ಮನೆಯೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಊಟದ ಹತ್ರ ಸ್ವಲ್ಪ ರಶ್ ಇತ್ತು. ಸೊ ನಾವು ಗೃಹಪ್ರವೇಶದ ಮನೆಯಿಂದ ಸೀದಾ ನಮ್ಮ ಮನೆಗೆ ಬಂದ್ವಿ. ಸೊ ಮಮ್ಮಿಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಪ್ರತಿ ವರ್ಷವೂ ಅವ್ರನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊಟಕ್ಕೆ ಕರಿತಾ ಇದ್ದೆ. ಬಟ್ ಈ ಸತಿನೇ ನಾನು ಕರೆಯೋಕ್ಕಾಗಿಲ್ಲ, ಯಾಕೆಂದರೆ ಗೃಹಪ್ರವೇಶ ಇತ್ತು. ಸೊ ಗಸಗಸೆ ಪಾಯಸನ ಕೊಡ್ತಾಯಿದ್ದೆ, ಬಟ್ ಅವರು ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡಿದ್ರು. ಯಾಕೆಂದರೆ ಗೃಹಪ್ರವೇಶದಲ್ಲೇ ಊಟ ಮಾಡಿದ್ವಿ, ಸಾಕು ಬೇಡ ಅಂತ ಹೇಳಿದರು. ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ಸ್ವಲ್ಪ ಆದರೂ ಕುಡೀರಿ ಅಂತ ಕೊಟ್ಟೆ ಅವ್ರಿಗೆ. ಸೊ ಅರಿಶಿನ ಕುಂಕುಮ ಎಲ್ಲ ಇಸ್ಕೊಂಡು ಅವರು ಹೊರಟರು. ನಾನು ಸಾಯಂಕಾಲ ಅರೌಂಡ್ 6:30 ಹಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಎಲ್ಲರ ಮನೆಗೂ ಹೋಗಿದ್ದೆ. ಬಟ್ ಮಳೆ ಕೂಡ ತುಂಬಾ ಬಂತು. ಸೊ ಈ ರೀತಿ ನಮ್ಮ ಮನೆಯದು ವರಮಹಾಲಕ್ಷ್ಮಿ ಸಿಂಪಲ್ಲಾಗಿ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.